ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಕುಚ್ ಕ್ಲಾಸ್ ಸ್ಟೂಡೆಂಟು ಡಿಸೈನ್ಸ್ಗಳನ್ನು ಕಲಿತು ಕ್ಯಾಟ್ಲಾಗನ್ನು ರೆಡಿ ಮಾಡಿದ್ದಾರೆ. ಅವರು ಯಾವ ರೀತಿ ಡಿಸೈನ್ಸ್ಗಳನ್ನು ಮಾಡಿದ್ದಾರೆ ಮತ್ತು ಯಾವ್ಯಾವ ಡಿಸೈನ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೇಸಿಕ್ ಕ್ರೋಶಾ ಕುಚ್ ಡಿಸೈನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬೇಸಿಕ್ ಡಿಸೈನ್ಸಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಏನೇನು ಬ್ರೈಡಲ್ ಡಿಸೈನ್ಸ್ ಬರುತ್ತಲ್ವ, ಅದನ್ನು ನಾನು ಪ್ರತಿಯೊಂದು ಡಿಸೈನ್ಸ್ಗಳನ್ನು ಕ್ಲಾಸಲ್ಲೇ ಹೇಳ್ಕೊಡ್ತೀನಿ. ಅವರು ಡಿಸೈನ್ಸ್ನ ನಾನು ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಲ್ವ, ಆ ಡಿಸೈನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಲೇಸನ್ನು ತಗೊಂಡು ಲೇಸಿಗೆ ಈ ರೀತಿ ಕುಚ್ ವರ್ಕನ್ನು ಮಾಡಿ ಕ್ಯಾಟ್ಲಾಗ್ ಮಾಡಿ ಫೈಲಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇದು ನಮಗೆ ಪರ್ಮನೆಂಟು. ಒಂದು ನಾವೇನು ಕೆಲಸ ಕಲ್ತಿದ್ದೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಾವು ಕಸ್ಟಮರ್ಗೆ ನೀವೇನೇನು ಹಾಕ್ತೀರಾ ಡಿಸೈನ್ಸ್ ತೋರಿಸಿ ಅಂತ ಕಸ್ಟಮರ್ ಕೇಳ್ಬೋದು, ಅವರಿಗೆ ತೋರ್ಸೋಕ್ಕೂ ಕೂಡ ಆಗುತ್ತೆ. ಈ ಸ್ಟೂಡೆಂಟು ಕುಚ್ ಕ್ಲಾಸಲ್ಲಿ ಕಲಿತು ಎಷ್ಟು ಚೆನ್ನಾಗಿ ಡಿಸೈನ್ಸ್ಗಳನ್ನು ಮಾಡಿದ್ದಾರೆ ಅಂದರೆ, ಬೇಸಿಕ್ಸ್ ಡಿಸೈನ್ಸಿಂದ ಹಿಡಿದು ಎಲ್ಲ ರೀತಿ ಡಿಸೈನ್ಸ್ಗಳನ್ನು, ಬ್ರೈಡಲ್ಲು ಎಲ್ಲ ಡಿಸೈನ್ಸ್ಗಳನ್ನು ರೆಡಿ ಮಾಡಿದ್ದಾರೆ. ಮತ್ತು ತುಂಬ ಫಿನಿಶಿಂಗಾಗಿ ಡಿಸೈನ್ಸ್ಗಳನ್ನು ಮಾಡಿದ್ದಾರೆ. ನೋಡಿ, ಬ್ರೈಡಲ್ ಡಿಸೈನ್ಗಳನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿ ನನಗಂತೂ ತುಂಬ ಖುಷಿಯಾಗುತ್ತೆ. ನಮ್ಮ ಸ್ಟೂಡೆಂಟ್ಗಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ನಾನು ಏನು ಹೇಳ್ಕೊಡ್ತೀನಲ್ವ, ಅದೇ ಡಿಸೈನ್ಸ್ಗಳನ್ನು ಅವರು ಮನೇಲಿ ಹೋಗಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಾರೆ. ಅವರು ತುಂಬ ಖುಷಿಯಾಗಿ ಹೇಳ್ಕೊತಾರೆ, ಮ್ಯಾಮ್ ನಿಮ್ಮ ಕುಚ್ ಕ್ಲಾಸಿಗೆ ನಾನು ಏನು ಫೀಸ್ ಕೊಟ್ಟಿದ್ದೀನಲ್ವ ಮ್ಯಾಮ್, ಅದನ್ನು ನಾನು ಕಲಿಯುವಾಗಲೇ ದುಡಿತಾ ಇದ್ದೀನಿ ಅಂತ ಹೇಳಿ ಇವ್ರು ಏನು ಡಿಸೈನ್ಸ್ ಕಲಿತಾ ಇದ್ದಾರಲ್ವ, ಅದನ್ನು ತೊಗೊಂಡೋಗಿ ಒಂದು ಟೈಲರ್ ಶಾಪಲ್ಲಿ ತೋರಿಸಿದ್ದಾರೆ. ಆ ಟೈಲರು ಇವ್ರಿಗೆ ರೆಗ್ಯುಲರಾಗಿ ಕುಚ್ಚುಗಳನ್ನು ಕೊಡ್ತಾ ಇದ್ದಾರೆ. ರೆಗ್ಯುಲರಾಗಿ ಇವ್ರು ಕುಚ್ಚು ಹಾಕ್ಕೊಡ್ತಾ ಇರೋದ್ರಿಂದ ಇವರಿಗೆ ನನಗೇನು ಫೀಸ್ ಕೊಟ್ಟಿದ್ರಲ್ವ, ಆ ಫೀಸ್ಗಿಂತ ಜಾಸ್ತಿ ಅಮೌಂಟು ಅವ್ರ ಕ್ಲಾಸಲ್ಲಿ ಕಲಿಯುವಾಗಲೇ ಬಂದಿದೆ. ಇದು ನಾವು ಹೇಳ್ಕೊಟ್ಟಿರೋ ಜೊತೆಗೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಟ್ರೈ ಮಾಡಿ ಕಷ್ಟಪಟ್ಟು ಕಲಿತು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಡಿಸೈನ್ಗಳು ಎಷ್ಟು ಫಿನಿಶಿಂಗಾಗಿ ಮಾಡಿದ್ದಾರೆ ಅಂದರೆ ತುಂಬ ಫಿನಿಶಿಂಗು ಮತ್ತು ಕಲರ್ ಕಾಂಬಿನೇಷನ್ ಕೊಟ್ಟು ಮಾಡಿದ್ದಾರೆ. ಇವ್ರ ಕೆಲಸ ನೋಡಿರೋದ್ರಿಂದ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಟೈಲರ್ ಇವರಿಗೆ ರೆಗ್ಯುಲರಾಗಿ ಕುಚ್ಚನ್ನು ಕೊಡ್ತಾ ಇದ್ದಾರೆ, ಸ್ಯಾರಿಗಳನ್ನು ಕೊಡ್ತಾ ಇದ್ದಾರೆ. ಇವರು ಕುಚ್ಚು ಹಾಕ್ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಕ್ಕಪಕ್ಕದ ಮನೆಯಲ್ಲಿ ಗೊತ್ತಿರೋ ಅಂಥವರು ಸಹ ಇವರಿಗೆ ಕುಚ್ಚು ಹಾಕೋಕ್ಕೆ ಕೊಡ್ತಾ ಇದ್ದಾರೆ. ನನಗಂತೂ ನಮ್ಮ ಸ್ಟೂಡೆಂಟ್ಗಳು ಈ ರೀತಿ ಬೆಳೀತಾ ಇರೋದು ತುಂಬ ಖುಷಿ ಇದೆ. ನಾವು ಕಲಿಸಿರೋಂಥ ಸ್ಟೂಡೆಂಟ್ಗಳು ಯಾವುದೋ ಒಂದು ರೂಪದಲ್ಲಿ ದುಡಿತಾ ಇದ್ದಾರಲ್ಲ ಅಂತ ತುಂಬ ಖುಷಿ ಆಗ್ತಾ ಇದೆ. ಇದಾದಮೇಲೆ ಇವರು ಕುಚ್ ಕ್ಲಾಸನ್ನು ಕಂಪ್ಲೀಟ್ ಮಾಡಿ ಇವಾಗ ಟೈಲರಿಂಗ್ ಕ್ಲಾಸ್ಗೂ ಸಹ ಜಾಯಿನ್ ಆಗಿದ್ದಾರೆ. ನಾವು ಒಂದು ಕಲಿಯೋದಕ್ಕಿಂತ ಟೈಲರಿಂಗು, ಕುಚ್ಚು, ಎಂಬ್ರಾಯ್ಡ್ರಿ ವರ್ಕು ಎಲ್ಲ ಕಲಿತಾಗ ನಮ್ಮದು ಒಂದಲ್ಲ ಒಂದು ರೀತಿ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸ ಇರುತ್ತೆ. ಟೈಲರ್ ಆದವರು ಕಂಪಲ್ಸರಿ ಕುಚ್ಚು ಹಾಕೋದನ್ನು ಕಲ್ತಿರಬೇಕು. ಯಾಕೆಂದರೆ ಟೈಲರಿಂಗಲ್ಲಿ ಬಟ್ಟೆ ಕಡಿಮೆ ಇದ್ದಾಗ ಕುಚ್ಚು ಕೆಲಸ ಇರುತ್ತೆ, ಕುಚ್ಚು ಕೆಲಸ ಕಡಿಮೆ ಇದ್ದಾಗ ಬಟ್ಟೆ ಸ್ಟಿಚ್ ಮಾಡೋದಿರುತ್ತೆ. ಈ ಸ್ಟೂಡೆಂಟ್ ಬಗ್ಗೆ ಅಂತೂ ನಂಗೆ ತುಂಬ ಹೆಮ್ಮೆ ಇದೆ. ಎಲ್ಲ ರೀತಿ ಡಿಸೈನ್ಸ್ಗಳನ್ನು, ತುಂಬ ಗ್ರ್ಯಾಂಡ್ ಡಿಸೈನ್ಸ್ಗಳನ್ನು, ಬ್ರೈಡಲ್ ಡಿಸೈನ್ಸ್ ನೀವು ನೋಡ್ತಾ ಇರ್ಬೋದು, ಎಲ್ಲ ರೀತಿ ಡಿಸೈನ್ಸ್ಗಳನ್ನು ಕಲ್ತಿದ್ದಾರೆ. ಕಲಿತು ಇವಾಗ ಟೈಲರಿಗೆ ಹಾಕ್ಕೊಟ್ಟು ದುಡಿಮೆ ಮಾಡ್ತಾ ಇದ್ದಾರೆ ಅವರು. ನೀವು ಸಹ ಯಾರಿಗಾದರೂ ಕುಚ್ಚನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಸಹ ಕಲಿತ್ಕೊಂಡು ಮನೆಯಲ್ಲೇ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತಲ್ವ, ಆ ಫ್ರೀ ಟೈಮಲ್ಲಿ ಹಾಕ್ಕೊಡಿ. ಏನು ಫ್ರೀ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಕುಚ್ಚು ಹಾಕ್ಕೊಟ್ಟು